ನಾಗಿ ತಿಂಡಿ ರೆಡಿ ಆಯ್ತಾ? ಹ್ಞೂ ಅಮ್ಮರೇ, ಗಮ್ ಅಂತೈತೆ. ನಿಮ್ಗೆ ಗೊತ್ತಾಗಿಲ್ವೇ? ನೀನು ಆಗಾಗ ಮಾಮೂಲತ ಮಾಡೋದೇ ಸರಿ. ಲಕ್ಷ್ಮವ್ವ, ಡಬ್ಬಿಗೆ ಹಾಕೊಳಕ್ಕಿಲ್ವಾ? ಹೂನಾಗತ್ಗೆ. ಇವತ್ತು ಹಸಿ ಜಾಸ್ತಿನೇ ತಕೊಂಡೋಗಿ. ಕಾಲೇಜಲ್ಲೆಲ್ಲ ಕಿತ್ಕೊಂಡು ತಿಂತಾರೆ ನನ್ನ ಅಡ್ಗೆನ. ಹಂಗಂದ್ರೆ ನಾನು ಎಲ್ಲರಿಂದ ದೂರ ನಿಂತ್ಕೊಂಡು ತಿನ್ನೋದೇ ಬೆಟರ್ ಅನ್ಸುತ್ತೆ. ಬನ್ನಿ, ಡಬ್ಬಿಗೆ ಹಾಕೊಡ್ತೀನಿ. ನಡೀರಿ. ಏನು ವಿಮ್ಲಾ, ನಿನ್ನ ಸೊಸೆ ಇಷ್ಟೊಂದು ಖುಷಿಯಾಗಿದ್ದಾಳೆ? ಅವಳಿಗೇನು ಖುಷಿಯಾಗಿ ಇರ್ತಾಳೆ. ಅವಳಿಂದ ಸಮಸ್ಯೆ ಆಗೋದೆಲ್ಲ ನಮಗೆ ತಾನೆ. ಏನೇ ಆದರೂ ವಿಮಲಾ, ಸೊಸೆ ಅಂದ್ರನ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋಬೇಕು. ಈಗ ನನ್ನನ್ನು ನೋಡು, ಅಳಿಯನ್ನೇ ಕಂಟ್ರೋಲ್ನಲ್ಲಿ ಇಟ್ಟಿದ್ದೀನಿ. ಅವರಂತೂ ಸುಮ್ಮನೆ ನನ್ನ ಕಣ್ಮುಂದೆ ಕಾಣಿಸ್ಕೊಳ್ಳೋದೇ ಇಲ್ಲ. ಅಮ್ಮ, ಏನು ಶೋಭಿ, ವಿಷಯ ಗೊತ್ತಾಯ್ತಾ? ನೀ ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು. ಅಯ್ಯೋ, ಏನಿಲ್ಲ ಬಿಡು. ಅದೇನೇ ಅದು ಬಾಗ್ಲುವರೆಗೂ ಬಂದು ಬಗ್ ನೋಡಿ ಹೋಗೋದು? ಹೇಳು ಏನು ಅಂತ. ಬೇಡ ಬಿಡಮ್ಮ. ಇದೇ ನನಗೆ ಇಷ್ಟ ಆಗಲ್ಲ ನೋಡು. ಟೇಬಲ್ ತುದಿನಲ್ಲಿ ಗ್ಲಾಸ್ ಇಟ್ಟ ಹಾಗೆ, ಈ ಕಡೆ ಬೀಳಿಸೋದು ಇಲ್ಲ, ಆ ಕಡೆ ಅಲ್ಲೂ ಇಡೋದಿಲ್ಲ. ವಿಷಯ ಏನು ಅಂತ ಹೇಳು. ಅದು ದೊಡ್ಡಮ್ಮ ಮುಂದೆ ಇದೆಲ್ಲ ಬೇಡ ಅನ್ಸುತ್ತೆ ಅಮ್ಮ. ಅದೇನೆ, ನಾನಿದ್ರೆ ಹೇಳಲ್ವಾ ನೀನು? ಹಾಗಲ್ಲ, ನೀವೇನಾದರೂ ಬೇಜಾರು ಮಾಡ್ಕೊಂಡ್ರೆ ಅಂತ. ಹಾಗಂದ್ರೆ ಏನು? ಅದು ಅಮ್ಮು ವಿಷಯ ಅಮ್ಮ. ಅಮ್ಮುನಾ? ಅಮ್ಮಗೇನಾಯ್ತು? ಅದು ಧೀರಜ್ ಹೇಳಿದ್ರು, ಅಮ್ಮ ಮತ್ತೆ ಸಂಜೀವ್ ಅವರು ಇಲ್ಲಿಂದ ಹೋದ್ರಲ್ಲ, ಹೋಗ್ತಾ ಡಾಬಾದಲ್ಲಿ ದೊಡ್ಡ ಜಗಳ ಅಂತೆ. ಅಮ್ಮ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ರಂತೆ. ಆದರೂ ಅಮ್ಮ ಇದನ್ನೆಲ್ಲ ನನಗೇನು ಹೇಳಲೇ ಇಲ್ವಲ್ಲ? ಅಲ್ಲ ಕಣೆ ವಿಮಲ, ಪಾಪ ನಮ್ಮ ಶೋಭಿನೇ ಈ ವಿಷಯನೆಲ್ಲ ನಿನ್ನ ಹತ್ರ ಹೇಳೋದಕ್ಕೆ ಎಷ್ಟು ಹಿಂದೆ ಮುಂದೆ ಯೋಚನೆ ಮಾಡ್ತಿದ್ದಾಳೆ. ಇನ್ನು ಅಮ್ಮು, ಅವಳು ಹೇಗೆ ನಿನಗೆ ಕಾಲ್ ಮಾಡಿದ್ದೀನೆಲ್ಲ ಹೇಳ್ತಾಳೆ. ಪಾಪ ಕಣೆ ನಮ್ಮಮ್ಮು, ಈ ವಿಷಯನೆಲ್ಲ ಹೇಳ್ಕೊಳ್ಳೋದಕ್ಕೂ ಒಬ್ರು ಇಲ್ಲದೆ ಇರೋ ಥರ ಆಗೋಯ್ತಲ್ಲೇ. ಆದರೂ ಅಮ್ಮ, ಮೇಷ್ಟ್ರು ಅಮ್ಮನ ಕಾಪಾಡೋಕೆ ಫೈಟ್ ಎಲ್ಲ ಮಾಡಿದ್ರಂತೆ. ಇದೊಂದು ವಿಷಯ ಬೇಕಾ? ಪಾಪ ಕಣೆ ನಮ್ಮಮ್ಮು, ಅವಳಿಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಏನೇ ಗತಿ ವಿಮಲಾ? ನನ್ನ ಮಗಳು ಅಲ್ಲಿ ಎಷ್ಟು ನರ್ಕ ಅನುಭವಿಸಿದಾಳೋ ಏನೋ. ದೊಡ್ಡಮ್ಮ, ನೀವೇ ಅವಳಿಗೆ ಫೋನ್ ಮಾಡಿ ಕೇಳಿ. ಹೌದು, ಫೋನ್ ಮಾಡಿ. ಮಾಡ್ತೀನಿ. ಲಕ್ಷ್ಮಿ, ಅಣ್ಣಂಗೆ ಕಾಲ್ ಮಾಡಿದ್ಯಾ? ಇಲ್ಲ ಅಕ್ಕ, ಅಣ್ಣಂಗೆ ಒಂದ್ಸಲ ಕಾಲ್ ಮಾಡೋದು. ಇಷ್ಟೊತ್ತಿನಲ್ಲಿ ಅವನು ಸ್ಕೂಲಲ್ಲಿ ಇರ್ತಾನೆ. ನಾನು ಹೋಗ್ತಾ ಅದಕ್ಕೆ ಕಾಲ್ ಮಾಡ್ಕೊಂಡು ಹೋಗ್ತೀನಿ.